ಗರ್ಭಿಣಿ ಸ್ತ್ರೀ ಇರುವಾಗ ಕೂಡ ಈ ಜಾಗಕ್ಕೆ ಬರಬೇಡಿ ಅಂತ ಹೇಳ್ತೀವಿ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗರ್ಭಾವಸ್ಥೆಗೆ ಸಹಾಯ ಮಾಡ್ತಕ್ಕಂಥವನೇ ನಾಗ. ಈಗ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗಬಾರ್ದು ಪೀರಿಯಡ್ಸ್ ಟೈಮ್ನಲ್ಲಿ ಅಥವಾ ಋತುಚಕ್ರದ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ನಾಗದೇವರ ದೇವಸ್ಥಾನಕ್ಕೂ ಕೂಡ ಏನಕ್ಕೆ? ಹೌದು, ನಾಗದೇವರಿಗೆ ಎಂದಾಗ ಸ್ವಲ್ಪ ಮಡಿ ಇರಬೇಕು ಅಂತ ಹೇಳೋದುಂಟು. ಈ ಒಂದು ಋತುಚಕ್ರದ ಸಮಯದಲ್ಲಿ ಅಷ್ಟೇ ಅಲ್ಲ, ಗರ್ಭಿಣಿ ಸ್ತ್ರೀ ಇರುವಾಗ ಕೂಡ ಈ ಜಾಗಕ್ಕೆ ಬರಬೇಡಿ ಅಂತ ಹೇಳ್ತೀವಿ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗರ್ಭಾವಸ್ಥೆಗೆ ಸಹಾಯ ಮಾಡ್ತಕ್ಕಂಥವನೇ ನಾಗ. ಆದರೆ ಒಮ್ಮೆ ಗರ್ಭಿಣಿ ಆದ ನಂತರದಲ್ಲಿ ಸ್ತ್ರೀ ನಾಗ ದೇವಾಲಯದ ಒಳಕ್ಕೆ ಬರೋ ಹಾಗಿಲ್ಲ. ಯಾಕೆ ಅಂದರೆ ಅದನ್ನು ಒಂದು ರೀತಿಯ ಮೈಲಿಗೆ ಅಂತ ಹೇಳಿ ಪರಿಗಣಿಸ್ತಕ್ಕಂಥದ್ದು. ನಾಗದೇವರಿಗೆ ಬಹಳ ಶ್ರೇಷ್ಠವಾದ ಭಕ್ತಿಯನ್ನು ಪ್ರಕಟ ಮಾಡ್ತಕ್ಕಂಥದ್ದೇ ಒಂದು ಮಡಿಯಿಂದ ಅಂತನೇ. ಹಾಗಾಗಿಯೇ ತಲೆ ಸ್ನಾನ ಮಾಡೋದು, ಒದ್ದೆ ಬಟ್ಟೆ ಉಟ್ಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಹೌದು. ವೈಜ್ಞಾನಿಕವಾಗಿ ಯೋಚನೆ ಮಾಡುವಾಗ ಈ ನಾಗನಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗಿರ್ತಕ್ಕಂಥದ್ದು ಹೌದು. ಋತುಚಕ್ರದ ಸಮಯದಲ್ಲಿ ಅಥವಾ ಗರ್ಭಿಣಿ ಸ್ತ್ರೀ, ಈ ಎರಡೂ ಸಮಯದಲ್ಲಿ ಮಾನಸಿಕ ಸ್ಥಿತಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸ್ತ್ರೀಯರಲ್ಲಿ. ಇಂತಹ ಸಂದರ್ಭದಲ್ಲಿ ಈ ಕುಂಡಲಿನಿ ಶಕ್ತಿಗೆ ಸ್ವಲ್ಪ ಮತ್ತೆ ಆಘಾತವಾಗುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಮಾನಸಿಕ ಸ್ಥಿತಿ ಸ್ವಲ್ಪ ಬಲವಾಗಿ ಇಲ್ಲದೆ ಇರುವಂತಹ ಸಮಯದಲ್ಲಿ ನಾಗನನ್ನ ಆರಾಧನೆಯನ್ನು ಮಾಡೋದಕ್ಕೆ ಆ ಜಾಗಗಳಿಗೆ ಬರೋದು ಬೇಡ ಅಂತ ಹೇಳ್ತೀವಿ.